ಹಲೋ ಫ್ರೆಂಡ್ಸ್, ಇವತ್ತು ನಾನು ವೆಜಿಟೇಬಲ್ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪಾಸ್ತಾ ಮತ್ತು ಸ್ವೀಟ್ ಕಾರ್ನು, ಒಂದು ಆಲೂಗಡ್ಡೆ, 5ರಿಂದ 6 ಬೀನ್ಸು, 2 ಕ್ಯಾರೆಟು, 2 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಈಗ ನಾನು ಪಾಸ್ತಾ ಬಾಯ್ಲ್ ಮಾಡೋದಕ್ಕೆ ನೀರು ಇಟ್ಟಿದ್ದೀನಿ. ನಾನೀಗ ನೀರು ಕುದೀತಾ ಇದೆ. ಈಗ ಅದಕ್ಕೆ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ. ಪಾಸ್ತಾ ಜೊತೆಗೆ ನಾವು ಕಾರ್ನ್ಸನ್ನು ಬಾಯ್ಲ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು. ಪಾಸ್ತಾ ಕುದೀತಾ ಇದೆ. ಈಗ ನಾನು ಒಂದು 1/2 ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಪಾಸ್ತಾ ಕುದಿಯೋಷ್ಟೊತ್ತಿಗೆ ನಾನು ವೆಜಿಟೇಬಲ್ಸ್ ಕಟ್ ಮಾಡೋದಾಗಿದೆ. ಹೇಗೆ ಮಾಡಬೇಕು ಅಂತ ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಈಗ ಪ್ಯಾನ್ ಇಟ್ಟಿದ್ದೀನಿ ನಾನು. ಪಾಸ್ತಾ ಇಲ್ಲಿವರೆಗೆ ಬಂದಿದೆ ನೋಡೋಣ. ಪಾಸ್ತಾ ಇನ್ನೂ ಸ್ವಲ್ಪ ಕುದಿಬೇಕಿದು. ಇದು ಆಗೋಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಆಯಿಲ್ ಹಾಕ್ತಾ ಇದ್ದೀನಿ. 4 to 5 ಸ್ಪೂನಷ್ಟು ಆಯಿಲ್ ಬೇಕು ಇದಕ್ಕೆ. ಈಗ ಆಯಿಲ್ ಹೀಟ್ ಆಗಿದೆ. ನಾನು ಒಂದೊಂದೇ ತರಕಾರಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಕ್ಯಾರೆಟು ಮತ್ತು ಈರುಳ್ಳಿ, ಬೀನ್ಸ್ ಮತ್ತು ಆಲೂಗಡ್ಡೆ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಿದು. ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ಪಾಸ್ತಾಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿದ್ದೀನಿ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ತರಕಾರಿ ಯಾವಾಗಲೂ ನಾವು ಪ್ಲೇಟ್ ಕುದಿಸ್ಬೇಕು. ಪ್ಲೇಟ್ ತೆಗೆದು ಯಾವತ್ತೂ ತರಕಾರಿನ ಕುದಿಸ್ಬಾರ್ದು. ಫ್ರೈ ಆಗ್ತಾ ಇದೆ. ಟೊಮೆಟೊನ ಪಾಸ್ತಾ ಪೌಡರು, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೆಜಿಟೇಬಲ್ಸ್ಗೆಲ್ಲ ಪೌಡರು, ಖಾರ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಆ್ಯಡ್ ಆಗುತ್ತೆ. ಈಗ ಈ ಕಡೆ ನಾವು ಪಾಸ್ತಾ ಬೆಂದಿದೆ. ಇದು ನೋಡಿ ಮೆತ್ತಗಾಗಿದೆ. ಇದನ್ನು ಡೈರೆಕ್ಟಾಗಿ ನಾವು ಈಗ ಮಸಾಲೆ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಪಾಸ್ತಾ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಸ್ತಾನ ಖಾರ, ಉಪ್ಪು ಎಲ್ಲ ಅದಕ್ಕೆ ಕ್ಲೀನಾಗಿ ಸೇರಬೇಕು. ಪಾಸ್ತಾಗೆ ಮತ್ತು ಕಾರ್ನ್ಸ್ 2 ನಾವು ಸೈಡಲ್ಲಿ ಫಸ್ಟ್ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಒಂದು 5 ಮಿನಿಟ್ಸ್ ಇದನ್ನು ಬಾಯ್ಲ್ ಆಗಬೇಕು. ಈಗ ಪಾಸ್ತಾ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಸ್ವೀಟ್ ಕಾರ್ನ್ ಪಾಸ್ತಾ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ? ಪಾಸ್ತಾ ತುಂಬ ಟೇಸ್ಟಿಯಾಗಿ ಆಗಿದೆ. ಉಪ್ಪು, ಖಾರ, ಮಸಾಲೆ ಎಲ್ಲ ತುಂಬ ಪರ್ಫೆಕ್ಟಾಗಿ ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.